ನಿನ್ನೆ ಏರ್ ಶೋ ನಡೀತಾ ಇದ್ದಂತಹ ಸ್ಥಳದಲ್ಲೇ ಅಗ್ನಿಯ ರುದ್ರ ನರ್ತನವನ್ನು ನಾವು ಗಮನಿಸಿದ್ವಿ ಯಲಹಂಕದ ಏರ್ ಬೇಸ್ ಬಳಿ. ಇವತ್ತು ಮತ್ತೆ ಒಂದು ರೀತಿ ಆತಂಕಕ್ಕೀಡಾಗುವಂತಹ ಘಟನೆಯೊಂದು ನಡೆದಿದೆ. ಅದು ಏರ್ ಶೋ ನಡೆಯುವಂತಹ ಸ್ಥಳದಿಂದ 3 ಕಿಲೋಮೀಟರ್ ದೂರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜಾರಕ ಬಂಡೆ ಎನ್ನುವಂತ ಒಂದು ಅರಣ್ಯ ಪ್ರದೇಶ ಇದೆ. ಇದು 3 ಕಿಲೋಮೀಟರ್ ಅಂತ ಅಂದ್ರೆ ಬಹಳ ದೂರ ಏನಲ್ಲ, ವಾಯುನೆಲೆಯ ಹಿಂಭಾಗನೇ ಇರೋದು ಜಾರಕ ಬಂಡೆ ಕಾವಲು ಅರಣ್ಯ. ಆ ಅರಣ್ಯ ಪ್ರದೇಶದ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆಯಂತೆ. ಬೆಂಗಳೂರಿನ ಯಲಹಂಕದ ವಾಯುನೆಲೆ ಬಳಿ ಇರುವಂತಹ ಒಂದು ಅರಣ್ಯ ಪ್ರದೇಶ ಇದು, ಕಾವಲು ಅರಣ್ಯ ಪ್ರದೇಶ ಇದು. ಯಲಹಂಕ ವಾಯುನೆಲೆಯಲ್ಲಿ ಒಂದ್ ಕಡೆ ಏರ್ ಶೋ ನಡೀತಾ ಇದೆ, ಮತ್ತೊಂದ್ ಕಡೆ ಜಾರಕ ಬಂಡೆ ಅರಣ್ಯ ಪ್ರದೇಶ ಧಗ ಧಗನೆ ಹೊತ್ತಿ ಉರಿತಾ ಇದೆ. ಈಗ ಆಲ್ರೆಡಿ ಸುಮಾರಷ್ಟು ಪ್ರದೇಶದಲ್ಲಿ ಅದು ಬೆಂಕಿ ವ್ಯಾಪಿಸ್ತಾ ಇದೆಯಂತೆ. 40 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆಯಂತೆ. ವಾಯುನೆಲೆಯ ಹಿಂಭಾಗದ RTO ಕಚೇರಿ ಬಳಿ ನಡೆದಿರುವಂತಹ ಘಟನೆ ಇದು. ಈ ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ವಾಯುನೆಲೆಯ ಬಳಿ ಅಗ್ನಿ ಅವಘಡ ಸಂಭವಿಸಿತ್ತು. ಅಗ್ನಿ ಅವಘಡದಲ್ಲಿ 277 ಕಾರ್ಗಳು ಸುಟ್ಟು ಭಸ್ಮವಾಗಿದ್ದವು. ಇವತ್ತು ನೋಡಿದ್ರೆ ಅಲ್ಲಿಂದ ಅನತಿ ದೂರದಲ್ಲಿ ಮತ್ತೊಂದು ಕಡೆ ಬೆಂಕಿ ವ್ಯಾಪಿಸ್ತಾ ಇದೆ. ಇದು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಜಾರಕ ಬಂಡೆ ಎನ್ನುವಂತ ಒಂದು ಅರಣ್ಯ ಪ್ರದೇಶ, ಅಲ್ಲಿ ಹೀಗೆ ಬೆಂಕಿ ಕಾಣಿಸ್ಕೊಂಡಿದೆ. ಅಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಏನು ದೊಡ್ಡ ದೊಡ್ಡ ಮರಗಳು ಅಥವಾ ದೊಡ್ಡ ಅರಣ್ಯ ಪ್ರದೇಶ ಅಲ್ಲದೆ ಹೋದ್ರೂ ಕೂಡ ಕುರುಚಲು ಕಾಡಿನ ರೂಪದಲ್ಲಿರುವಂಥ ಒಂದು ಅರಣ್ಯ ಪ್ರದೇಶ. ಬೇಸಿಗೆ ಆಗಿರುವಂತಹ ಕಾರಣದಿಂದಾಗಿ, ಅಂದ್ರೆ ಚಳಿಗಾಲದಿಂದ ಈಗ ಬೇಸಿಗೆ ಕಾಲಕ್ಕೆ ಹೋಗ್ತಾ ಇರುವಂತಹ ಕಾರಣದಿಂದಾಗಿ ಸಹಜವಾಗಿ ಅದು ಯಾವುದು ಕೂಡ ಎವರ್ ಗ್ರೀನ್ ಫಾರೆಸ್ಟ್ ಅಲ್ಲ. ಹೀಗಾಗಿನೇ ಸ್ವಲ್ಪ ಹುಲ್ಲೆಲ್ಲ ಒಣಗಿರೋದು ಇದೆಲ್ಲ ಗಮನಿಸ್ತಾ ಇದ್ದೀವಿ. ಬೆಂಕಿ ಬಹಳ ಸ್ಪೀಡ್ ಆಗಿ ವ್ಯಾಪಿಸಿಕೊಂಡು ಹೋಗ್ತಾ ಇದೆ. ಇರುವಂತ ಅಲ್ಲಿನ ಅರಣ್ಯ ಪ್ರದೇಶವೂ ಕೂಡ ನಾಶವಾಗಿ ಹೋಗಬಹುದಾದಂತ ಆತಂಕ ವ್ಯಕ್ತವಾಗ್ತಾ ಇದೆ. ಇದು ಏರ್ ಶೋ ಮೇಲೂ ಕೂಡ ಏನಾದರೂ ಪ್ರಭಾವ ಬಿದ್ದುಬಿಡುತ್ತಾ ಅಥವಾ ಏನಾದ್ರು ಪರಿಣಾಮ ಬಿದ್ದುಬಿಡುತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ಆತಂಕ ಹುಟ್ಟಾಗ್ತಾ ಇದೆ. ನೋಡ್ತಾ ಇದ್ದೀವಿ ನಾವು ಹೇಗೆ ಗಿಡಗಂಟಿಗಳೆಲ್ಲವೂ ಕೂಡ ಅಗ್ನಿಗೆ ಇಲ್ಲಿ ಸುಟ್ಟು ಕರಕಲಾಗ್ತಾ ಇದೆ ಅನ್ನುವಂಥದ್ದನ್ನು. ಕೂಡಲೇ ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿಯ ಜೊತೆಗೂಡಿ ಕಾರ್ಯಾಚರಣೆಯನ್ನು ಏನಾದರೂ ನಡೆಸಿದ್ರೆ ಬೆಂಕಿಯನ್ನು ತಿಳಿ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲದೆ ಹೋದರೆ ಈಗ ಬಂಡೀಪುರದಲ್ಲಿ ಆಗ್ತಾ ಇದೆಯಲ್ಲ ಅನಾಹುತ, ಆ ಥರದ ಅನಾಹುತ ಈ ಜಾರಕ ಬಂಡೆ ಬಳಿನೂ ಕೂಡ ಸಂಭವಿಸಿದ್ರೆ ಆಶ್ಚರ್ಯ ಇಲ್ಲ. ಯಾಕಂತಂದರೆ ಬಂಡೀಪುರ ಅರಣ್ಯ ಪ್ರದೇಶ ಈಗ ಆಲ್ರೆಡಿ ಬಹಳಷ್ಟು ಸಾವಿರಾರು ಎಕರೆಯಷ್ಟು ಪ್ರದೇಶ ಈಗ ಬೆಂಕಿಗೆ ಆಹುತಿ ಆಗ್ತಾ ಇದೆ. ಅಲ್ಲಿನೂ ಕೂಡ ಬೆಂಕಿಯನ್ನು ತಹಬದಿಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಈಗ ಯಲಹಂಕದ ಜಾರಕ ಬಂಡೆ ಬಳಿನೂ ಕೂಡ ಹೀಗೆ ಬೆಂಕಿ ಹೊತ್ತಿ ಉರಿತಾ ಇರೋದು ಸಹಜವಾಗಿ ಆತಂಕಕ್ಕೆ ದೂಡ್ತಾ ಇದೆ. ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಶಿವಪ್ರಸಾದ್, ಈ ಬೆಂಕಿ ಅನಾಹುತದ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಇದು ಯಲಹಂಕ ಏರ್ ಬೇಸ್ ನಿಂದ ಎಷ್ಟು ದೂರದಲ್ಲಿ ಈ ತರ ಬೆಂಕಿ ಈಗ ಕಾಣಿಸ್ಕೊಂಡಿರೋದು ಶಿವಪ್ರಸಾದ್? ಅಂತೇಶ್, ಯಲಹಂಕ ಏರ್ಫೋರ್ಸ್ ನಿಂದ 2ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಈ ಒಂದು ಅರಣ್ಯ ಪ್ರದೇಶ ಬರುತ್ತೆ. 2ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯ ಹೊರಭಾಗದಲ್ಲಿ ಈ ಒಂದು ಅರಣ್ಯ ಪ್ರದೇಶ 200ರಿಂದ 250 ಎಕರೆ ಚಾಚಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 250 ಎಕರೆಯ ಪ್ರದೇಶವನ್ನ ಈ ಒಂದು ಅರಣ್ಯ ಪ್ರದೇಶ ಒಳಗೊಂಡಿರ್ತಕ್ಕಂಥದ್ದು. ನರಿ, ತೋಳ, ನವಿಲುಗಳು ಸೇರಿದಂತೆ ಹಲವು ಪ್ರಾಣಿ ಪಕ್ಷಿಗಳು ಈ ಒಂದು ಅರಣ್ಯ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥದ್ದು. ಈಗಾಗಲೇ ಇಂದು ಮಧ್ಯಾಹ್ನ 12 ಗಂಟೆಯಿಂದ ಸುಮಾರವಾಗಿ 3 ಗಂಟೆವರೆಗೂ ಸತತ 3 ರಿಂದ 4 ಗಂಟೆಗಳ ಕಾಲ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚಿನಂತೆ ಬೆಂಕಿ ಆವರಿಸಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಇನ್ನೂ ಉರಿತಾನೆ ಇದೆ. ಇದುವರೆಗೂ ಕೂಡ ಯಾವುದೇ ರೀತಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗಷ್ಟೇ ಅಲ್ಲಿಗೆ ಸಮೀಪಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಪ್ರದೇಶ 40 ಎಕರೆಗೂ ಅರಣ್ಯ ಪ್ರದೇಶ ಈಗಾಗಲೇ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಮರಗಿಡಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಅಗ್ನಿ ಆಹುತಿಯಾಗಿದೆ. ಕಾಡ್ಗಿಚ್ಚು ಇನ್ನೂ ಹರಡ್ತಾನೆ ಇದೆ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಕೆಲವು ಜನರು, ಆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕೆಲವು ಜನರು ಬೆಂಕಿಯನ್ನು ತಾಬದಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾರಾದ್ರೂ ಯಾವುದೇ ರೀತಿಯ ಫಲಕಾರಿ ಆಗ್ತಿಲ್ಲ. ಈ ನಿಟ್ಟಿನಲ್ಲಿ ಇನ್ನಷ್ಟು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿಗೆ ಬರುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು ಮಾಲ್ತೇಶ್. ಓಕೆ ಓಕೆ ಅಂದ್ರೆ ಬೆಂಕಿ ಏನಾದ್ರು ಬಹಳ ವ್ಯಾಪಿಸ್ಕೊಂಡು ಹೋಗ್ಬೋದು ಅಂತ ರೀತಿಯಲ್ಲಿ ಅನಿಸ್ತಾ ಇದೆ ಶಿವಪ್ರಸಾದ್. ಜೊತೆಗೆ ಏನಾದ್ರು ಏರ್ ಬೇಸ್ ಹತ್ರನೂ ಕೂಡ, ಯಾಕಂದ್ರೆ ಅಲ್ಲೂ ಕೂಡ ಅರಣ್ಯ ಪ್ರದೇಶ ಇರುವಂತ ಕಾರಣದಿಂದಾಗಿ ಅಲ್ಲೇನಾದ್ರೂ ವ್ಯಾಪಿಸಿ ಯಶೋಗೆ ಏನಾದ್ರು ಸಮಸ್ಯೆ ಅಂದ್ರೆ ದಟ್ಟವಾದಂತ ಹೊಗೆ ಆವರಿಸಿ ಈ ತರದ್ದು ಏನಾದ್ರು ಆತಂಕ ಇದೆಯಾ ಸದ್ಯದ ಮಟ್ಟಿಗೆ ಶಿವಪ್ರಸಾದ್?
ಮಾಲ್ತೇಶ್, ಸದ್ಯದ ಮಟ್ಟಿಗೆ 2-3 ಕಿಲೋಮೀಟರ್ಗಳ ಹೊರಭಾಗದಲ್ಲಿ ಈ ಒಂದು ಅರಣ್ಯ ಪ್ರದೇಶ ಇರೋದ್ರಿಂದ ಏರ್ ಬೇಸ್ಗೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋ ರೀತಿ ಮಾಹಿತಿಗಳು ಲಭ್ಯವಾಗ್ತಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಏರ್ ಬೇಸ್ನ ಹಿಂಭಾಗದಲ್ಲಿ ಈ ಒಂದು ಅಗ್ನಿ ಅವಘಡ ಹರಡುವಂತ ಸಾಧ್ಯತೆಗಳನ್ನ ತಪ್ಪಿಸುವ ಸಲುವಾಗಿ ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭಿಸಿರ್ತಕ್ಕಂಥದ್ದು. 2-3 ಕಿಲೋಮೀಟರ್ಗಳ ವ್ಯಾಪ್ತಿಯ ಹೊರಭಾಗದಲ್ಲಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಅಗ್ನಿ ಅವಘಡ ಸಂಭವಿಸಿರೋದ್ರಿಂದ ಈ ಒಂದು ಭಾಗಕ್ಕೆ ಅಗ್ನಿಯನ್ನ ಹರಡುವಂತ ಪ್ರಯತ್ನಗಳೇನಾದ್ರೂ ಇದ್ದಂತ ಸಂದರ್ಭದಲ್ಲಿ ಅಗ್ನಿಶಾಮಕ ದಳಗಳು ಈಗಾಗಲೇ ಎಚ್ಚೆತ್ತುಕೊಂಡಿದ್ದು ಅಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ದಾರೆ. ಮಾಲ್ತೇಶ್, ಸದ್ಯದ ಮಟ್ಟಿಗೆ ಏರ್ವೇಸ್ಗೆ ಯಾವುದೇ ರೀತಿಯ ಅಪಾಯ ತಟ್ಟುವಂತ ಸಾಧ್ಯತೆಗಳು ಇಲ್ಲ ಅಂತಾನೆ ಹೇಳ್ಬೋದಾಗಿದೆ ಮಾಲ್ತೇಶ್. ಓಕೆ ಶಿವಪ್ರಸಾದ್, ಅಂದ್ರೆ ಬೆಂಕಿ ಬಿದ್ದಿರೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಕೆಲ ಕಿಡಿಗೇಡಿಗಳು ಹೀಗೆ ಬೆಂಕಿ ಹಚ್ಚಿದ್ದಾರೆ ಅನ್ನೋ ರೀತಿಲೂ ಕೂಡ ಒಂದಷ್ಟೆಲ್ಲ ಗುಮಾನಿಗಳಿದೆಯಲ್ಲ, ಅದೇನ್ ಕತೆ ಶಿವಪ್ರಸಾದ್, ಇದನ್ನ ತಿಳಿದಂತ ಮಾಹಿತಿ? ಅದೇ ಸದ್ಯದ ಮಟ್ಟಿಗೆ ಟಿವಿನಿಂದ ಲಭ್ಯವಾಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇನ್ನು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಿಡಿಗೇಡಿಗಳು ಹಚ್ಚಿರ್ತಕ್ಕಂಥ ಬೆಂಕಿಯಿಂದ ಈ ಒಂದು ಅನಾಹುತ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ 3-4 ಗಂಟೆ ಸುಮಾರಿಗೆ ಬೆಂಕಿ 25-30 ಎಕರೆಗೂ ವ್ಯಾಪಿಸಿರ್ತಕ್ಕಂಥದ್ದು. ಈಗಾಗಲೇ 40 ಎಕರೆಯಷ್ಟು ಜಾಗ ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶ ಸುಟ್ಟು ಹೋಗಿದೆ ಅಂತ ಹೇಳಲಾಗ್ತಿದೆ. ಪ್ರಾಥಮಿಕವಾಗಿ ಅಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಹಚ್ಚಿರ್ತಕ್ಕಂಥ ಬೆಂಕಿಗೆ ಈ ಒಂದು ಅನಾಹುತ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಈ ಒಂದು ತನಿಖೆಯಿಂದಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ಕಾರಣ ಏನು ಅನ್ನೋದು ಹೊರಬರಬೇಕಿದೆ ಮಾಲ್ತೇಶ್. ಥ್ಯಾಂಕ್ ಯು ಶಿವಪ್ರಸಾದ್.